ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ ಮೈಸೂರು. ನಾವು ಹೊಂಟೇವಾ ರಾಹುಲ್ ನೋಡಲಿಕ್ಕ, ದರ್ಶನ ಮಾಡಿ ಸಂಪುಟ ವಿಸ್ತರಣೆ ಲಿಸ್ಟ್ ಫೈನಲ್ ಮಾಡಲಿಕ್ಕ. ಕೊನೆಗೂ ಕೂಡ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ಸಂಪುಟ ವಿಸ್ತರಣೆ ತಲುಪಿರುವಂಥದ್ದು. ನಾಳೆ ದೆಹಲಿಗೆ ರಾಜ್ಯ ನಾಯಕರು ತೆರಳಿದ್ದಾರೆ. ನಾವು ಹೊಂಟೇವಾ ರಾಹುಲ್ ಗಾಂಧಿಯನ್ನ ನೋಡಲಿಕ್ಕ, ದರ್ಶನ ಮಾಡಿ ಸಂಪುಟ ವಿಸ್ತರಣೆ ಲಿಸ್ಟ್ ಫೈನಲ್ ಮಾಡಲಿಕ್ಕ. ಕೊನೆಗೂ ಕೂಡ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತು ಸಂಪುಟ ವಿಸ್ತರಣೆ. ನಾಳೆ ದೆಹಲಿಗೆ ಹೊರಡಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಹಾಗೂ ಹರಿಪ್ರಸಾದ್. ರಾಹುಲ್ ಗಾಂಧಿ ಭೇಟಿಗೆ ಸಮಯವನ್ನ ಕೋರಿರುವಂತಹ ರಾಜ್ಯ ನಾಯಕರು ಸಂಪುಟ ವಿಸ್ತರಣೆಯ ಬಗ್ಗೆ ಚರ್ಚೆಗೆ ಸಜ್ಜಾಗಿದ್ದಾರೆ. ರಾಜ್ಯ ನಾಯಕರು ಅಂದ್ರೆ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಹಾಗೂ ಹರಿಪ್ರಸಾದ್. ಡಿಕೆ ಶಿವಕುಮಾರ್ ಲಿಸ್ಟ್ ವರ್ಸಸ್ ಸಿದ್ದು, ಲಿಸ್ಟ್ ವರ್ಸಸ್ ಹರಿಪ್ರಸಾದ್. ಈ ಮೂವರಿಂದಲೂ ಕೂಡ ಲಿಸ್ಟ್ ಅನ್ನ ರೆಡಿ ಮಾಡಿಕೊಳ್ಳಲಾಗಿದೆ. ಯಾರ ಲಿಸ್ಟ್ಗೆ ಮಣೆ ಹಾಕುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು ಎಲ್ಲರಲ್ಲೂ ಕೂಡ. ನೋಡಿ, ಈಗ ರಾಜಕೀಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ವಿಚಾರ ಈಗ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಕೊನೆಗೂ ಕೂಡ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ ಸಚಿವ ಸಂಪುಟ ವಿಸ್ತರಣೆ. ನಾಳೆ ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯನವರು, ಹರಿಪ್ರಸಾದ್ ತೆರಳಲಿದ್ದಾರೆ. ಇದೇ ವಿಚಾರವಾಗಿ ರಾಹುಲ್ ಗಾಂಧಿರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಲಿದ್ದಾರೆ. ಹಾಗಾಗಿಯೇ ರಾಹುಲ್ ಗಾಂಧಿ ಭೇಟಿಗೆ ರಾಜ್ಯ ನಾಯಕರು ಸಮಯವನ್ನ ಕೇಳಿದ್ದಾರೆ. ಸಂಪುಟ ವಿಸ್ತರಣೆಯ ಬಗ್ಗೆ ಚರ್ಚೆಗೆ ಸಜ್ಜಾಗ್ತಾ ಇದ್ದಾರೆ ರಾಜ್ಯ ನಾಯಕರು. ಅಂದ್ರೆ ಡಿಕೆ ಶಿವಕುಮಾರ್, ಹರಿಪ್ರಸಾದ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯನವರು. ಡಿಕೆ ಶಿವಕುಮಾರ್ ಲಿಸ್ಟ್ ವರ್ಸಸ್ ಸಿದ್ದರಾಮಯ್ಯನವರ ಲಿಸ್ಟ್ ವರ್ಸಸ್ ಹರಿಪ್ರಸಾದ್ ಲಿಸ್ಟ್. ಮೂವರಿಂದಲೂ ಕೂಡ ಈಗ ಒಂದೊಂದು ಲಿಸ್ಟ್ ಅನ್ನ ಮಾಡಿಕೊಳ್ಳಲಾಗಿದೆ. ಯಾರಿಗೆ ಮಣೆ ಹಾಕುತ್ತೆ ಹೈಕಮಾಂಡ್, ಯಾರ ಲಿಸ್ಟ್ ಅನ್ನ ಫೈನಲ್ ಮಾಡುತ್ತೆ ಕಾಂಗ್ರೆಸ್ನ ಸುಪ್ರೀಂ ರಾಹುಲ್ ಗಾಂಧಿ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರಲ್ಲೂ ಕಾಡ್ತಿರುವಂಥದ್ದು. ಇರುವಂತಹ 20 ಸ್ಥಾನಕ್ಕೆ 40 ಜನ ಆಕಾಂಕ್ಷಿಗಳಿದ್ದಾರೆ. ಸಚಿವ ಸಂಪುಟದ ಆಕಾಂಕ್ಷಿಗಳು ಎಲ್ಲರೂ ಕೂಡ ಸಾಕಷ್ಟು ಲಾಭಿಯನ್ನು ನಡೆಸ್ತಿದ್ದಾರೆ. ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕ್ತಾ ಇರುವಂಥದ್ದು. ಇಲ್ಲಿ ಯಾರಿಗೆ ಮಣೆ ಹಾಕುತ್ತೆ ಹೈಕಮಾಂಡ್ ಅನ್ನುವಂಥದ್ದು ತೀವ್ರ ಕುತೂಹಲವನ್ನು ಮೂಡಿಸಿದೆ ರಾಜಕಾರಣದಲ್ಲಿ. ಈಗ ಈ ಒಂದು ಸಂಪುಟ ವಿಸ್ತರಣೆ ವಿಚಾರ ಏನಿದೆ ಅದು ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಕೊನೆಗೂ ಕೂಡ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ಲಿಂಗಾಯತರು, ಮುಸ್ಲಿಮರು, ಒಕ್ಕಲಿಗರು, MLCಗಳು, ಆ ಕೋಟ ಈ ಕೋಟ, ನನ್ನ ಆಪ್ತರು ನಿನ್ನ ಆಪ್ತರು ಅಂತ ಇಲ್ಲಿ ಮುಗಿಬಿದ್ದಿರುವಂಥದ್ದು. ಯಾರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನೋದೇ ಈಗ ದೊಡ್ಡ ಟೆನ್ಷನ್ ಆಗಿಬಿಟ್ಟಿದೆ. ರಾಹುಲ್ ಫಾರಿನ್ ಟೂರ್ ಅಂತ ಕಾಲ ತಳ್ಳಿದ್ದಂತಹ ಡಿಕೆ ಶಿವಕುಮಾರ್ ಕೊನೆಗೂ ಈಗ ವಿದೇಶ ಪ್ರವಾಸದಿಂದ ರಾಹುಲ್ ಗಾಂಧಿ ವಾಪಸ್ ಆಗಿದ್ದಾರೆ ದೇಶಕ್ಕೆ. ನಾಳೆ ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಹರಿಪ್ರಸಾದ್ ತೆರಳಲಿದ್ದಾರೆ. ಮೂವರು ನಾಯಕರ ಮೇಲೆ ಆಕಾಂಕ್ಷಿಗಳಿಂದ ಒತ್ತಡ ಹೆಚ್ಚಾಗಿದೆ. ಹಿರಿಯರು ಕಿರಿಯರು ಹೊಸಬರಿಗೂ ಮಣೆ ಹಾಕಬೇಕು ಇಲ್ಲಿ. ಇನ್ನೊಂದು ಕಡೆ ಮಾಜಿ ಸಚಿವರುಗಳಿಂದಲೂ ಕೂಡ ಲಾಭಿ ನಡೆಸಲಾಗ್ತಾ ಇದೆ. ಯಾರಿಗೆ ಕೊಡೋದು ಯಾರಿಗೆ ಬಿಡೋದು ಅನ್ನೋದೇ ಚಿಂತೆ ಆಗಿಬಿಟ್ಟಿದೆ ಈಗ ರಾಜ್ಯ ನಾಯಕರಿಗೆ. ಮೂರು ಜನರ ಮೇಲೆ ಒತ್ತಡ ಹೆಚ್ಚಾಗಿದೆ. ಇವತ್ತೇ ದೆಹಲಿಯತ್ತ ಹಲವು ಆಕಾಂಕ್ಷಿಗಳು ದೌಡಾಯಿಸ್ತಾ ಇದ್ದಾರೆ. ನೋಡಿ, ಲಿಂಗಾಯತರು, ಮುಸ್ಲಿಮರು, ಒಕ್ಕಲಿಗರು, MLCಗಳು, ಆ ಕೋಟ ಈ ಕೋಟ, ನನ್ನ ಆಪ್ತರು ನಿನ್ನ ಆಪ್ತರು, ಇದೇ ರೀತಿ ಸಾಕಷ್ಟು ಲಾಭಿ ನಡೆಸಲಾಗ್ತಾ ಇದೆ. ಯಾರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನೋದು ಈಗ ಬಹಳಷ್ಟು ಟೆನ್ಷನ್ ಆಗಿದೆ ರಾಜ್ಯ ನಾಯಕರಿಗೆ. ರಾಹುಲ್ ಗಾಂಧಿ ಅವರು ಫಾರಿನ್ ಟೂರ್ನಲ್ಲಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಕಾಲ ತಳ್ಳಿದ್ರು. ಕೊನೆಗೂ ಈಗ ವಿದೇಶ ಪ್ರವಾಸದಿಂದ ರಾಹುಲ್ ಗಾಂಧಿ ದೇಶಕ್ಕೆ ಮರಳಿದ್ದಾರೆ. ನಾಳೆ ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯನವರು, ಹರಿಪ್ರಸಾದ್ ತೆರಳಲಿದ್ದಾರೆ. ರಾಹುಲ್ ಗಾಂಧಿರವರನ್ನ ಭೇಟಿಯಾಗಲಿದ್ದಾರೆ. ಇದೇ ವಿಚಾರವಾಗಿ ಚರ್ಚೆಯನ್ನ ಮಾಡಲಿದ್ದಾರೆ. ಮೂವರು ನಾಯಕರ ಮೇಲೆ ಆಕಾಂಕ್ಷಿಗಳಿಂದ ಒತ್ತಡ ಹೆಚ್ಚಾಗ್ತಾ ಇದೆ. ಇನ್ನು ನೋಡೋಣ, ಇಲ್ಲಿ ನಾವು ಎಲ್ಲಾ ಕೋಟವನ್ನ ನೋಡುವಂಥದ್ದು ಅಂದ್ರೆ ಮಾಜಿ ಮಂತ್ರಿ ಕೋಟವನ್ನ ನೋಡೋದಾದ್ರೆ ದಿನೇಶ್ ಗುಂಡೂರಾವ್ ಇದ್ದಾರೆ, HK ಪಾಟೀಲ್ ರವರಿದ್ದಾರೆ, ಜಮೀರ್ ಅಹಮದ್ ಖಾನ್ ಕೂಡ ಇರುವಂಥದ್ದು, ಚಲುವರಾಯಸ್ವಾಮಿ, ಮಧು ಬಂಗಾರಪ್ಪ ಕೂಡ ಇರುವಂಥದ್ದು, ಸಂತೋಷ್ ಲಾಡ್ ಇದ್ದಾರೆ, ಶಿವರಾಜ್ ತಂಗಡಗಿ,
ಇವರು ಕೂಡ ಮಾಜಿ ಮಂತ್ರಿ ಆಗಿದ್ರು. ಈಗ ಈ ಒಂದು ಡಿ ಕೆ ಶಿವಕುಮಾರ್ ಅವರ ಕೋಟದಲ್ಲೂ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರುವಂಥದ್ದು. ಇನ್ನು ಆರ್ ಬಿ ತಿಮ್ಮಾಪುರ್ ಇವರು ಕೂಡ ಇರುವಂಥದ್ದು. ಇನ್ನು ಎಚ್ ಸಿ ಮಹದೇವಪ್ಪ, ಎಸ್ ಆರ್ ಶ್ರೀನಿವಾಸ್ ಇವರು ಕೂಡ ಏನು ಮಾಜಿ ಮಂತ್ರಿ ಕೋಟದಲ್ಲಿದ್ದಾರೆ. ಇನ್ನು ದಲಿತ ಕೋಟವನ್ನ ನೋಡೋದಾದ್ರೆ ಪ್ರಸಾದ್ ಅಬ್ಬಯ್ಯ ಇದ್ದಾರೆ, ನರೇಂದ್ರ ಸ್ವಾಮಿ ಇದ್ದಾರೆ, ನಾರಾಯಣ ಸ್ವಾಮಿ, ರುದ್ರಪ್ಪ ಲಮಾಣಿ. ನೋಡಿ, ದಲಿತ ಕೋಟದಲ್ಲಿ ಈ ಮೂವರು ಬರುವಂಥದ್ದು. ಪ್ರಸಾದ್ ಅಬ್ಬಯ್ಯ, ನಾರಾಯಣ ಸ್ವಾಮಿ, ರುದ್ರಪ್ಪ ಲಮಾಣಿ ಇದ್ದಾರೆ. ಇನ್ನು ಮುಸ್ಲಿಂ ಕೋಟವನ್ನ ನೋಡೋದಾದ್ರೆ ತನ್ವೀರ್ ಸೇಠ್, ನರಸಿಂಹರಾಜ ಕ್ಷೇತ್ರದವರು ತನ್ವೀರ್ ಸೇಠ್, ಸಲೀಂ ಅಹಮದ್ ಕೂಡ ಇರುವಂಥದ್ದು ಮುಸ್ಲಿಂ ಕೋಟದಿಂದ, ರಿಜ್ವಾನ್ ಅರ್ಷದ್ ಇದ್ದಾರೆ ಮುಸ್ಲಿಂ ಕೋಟದಲ್ಲಿ. ಇನ್ನು ಎನ್ ಎ ಹ್ಯಾರಿಸ್ ಕೂಡ ಮುಸ್ಲಿಂ ಕೋಟದಲ್ಲಿರುವಂಥದ್ದು. ಮುಸ್ಲಿಂ ಕೋಟದಲ್ಲಿ ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ ಈ ನಾಲ್ವರಲ್ಲಿ ಅನ್ನುವಂಥ ಪ್ರಶ್ನೆ ಇದೆ. ಇನ್ನು ಯೂತ್ ಕೋಟವನ್ನ ನೋಡೋದಾದ್ರೆ ಇಲ್ಲಿ ದರ್ಶನ್ ಧ್ರುವ ನಾರಾಯಣ್ ಇವರು ಯೂತ್ ಕೋಟದಲ್ಲಿ ಬರುವಂಥದ್ದು. ಧ್ರುವ ನಾರಾಯಣ್ ರವರ ಪುತ್ರ ದರ್ಶನ್ ಧ್ರುವ ನಾರಾಯಣ್. ನಾರಾ ಭರತ್ ರೆಡ್ಡಿ ಇದ್ದಾರೆ. ಅನಿಲ್ ಚಿಕ್ಮಾದು ನೋಡಿ, ಎಚ್ ಡಿ ಕೋಟೆಯ ಶಾಸಕರಾಗಿರುವಂಥದ್ದು. ಪ್ರದೀಪ್ ಈಶ್ವರ್ ಇವರು ಕೂಡ ಯೂತ್ ಕೋಟಾದ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಡಾಕ್ಟರ್ ಮಂತರ್ಗೌಡ ಇವರು ಕೂಡ ಯೂತ್ ಕೋಟಾದ ಆಕಾಂಕ್ಷಿಯಾಗಿರುವಂಥದ್ದು. ಜೊತೆಗೆ ಪ್ರಿಯಾ ಕೃಷ್ಣ, ಶಿವಗಂಗಾ ಬಸವರಾಜ್ ಇವರು ಕೂಡ ಇರುವಂಥದ್ದು ಚನ್ನಗಿರಿ ಕ್ಷೇತ್ರ. ನಯನ ಮೋಟಮ್ಮ ಇವರು ಕೂಡ ಯೂತ್ ಕೋಟಾದಲ್ಲಿ ಬರುವಂಥದ್ದು. ಆರತಿ ಕೃಷ್ಣ MLC ಆಗಿದ್ದಾರೆ, ಇವರು ಕೂಡ ಯೂತ್ ಕೋಟಾದಲ್ಲಿ ಬರುವಂಥದ್ದು. ದರ್ಶನ್ ಧ್ರುವ ನಾರಾಯಣ್ ಇದ್ದಾರೆ, ನಾರಾ ಭರತ್ ರೆಡ್ಡಿ ಇದ್ದಾರೆ. ಇಲ್ಲಿ ಅನಿಲ್ ಚಿಕ್ಮಾದು ಇರುವಂಥದ್ದು ಎಚ್ ಡಿ ಕೋಟೆಯ ಶಾಸಕ. ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಶಾಸಕ, ಇವರು ಕೂಡ ಸಾಕಷ್ಟು ಲಾಭಿಯನ್ನು ನಡೆಸಿದ್ದಾರೆ. ಏನೋ ಈಗ ನೋಡಿ, ಇಷ್ಟೆಲ್ಲ ಕೋಟಗಳಿರುವಂಥದ್ದು. ಇಲ್ಲಿ ಹೈಕಮಾಂಡ್ ಯಾರಿಗೆ ಮಣೆ ಹಾಕತ್ತೆ ಅನ್ನುವಂಥ ದೊಡ್ಡ ಪ್ರಶ್ನೆ. ಹೈಕಮಾಂಡ್ಗಿದು ತಲೆನೋವಾಗಿರುವಂಥದ್ದು. ಯಾಕಂದರೆ ಇಲ್ಲಿ ಇರುವಂತಹ 20 ಸ್ಥಾನಕ್ಕೆ 40ಕ್ಕಿಂತ ಹೆಚ್ಚು ಜನ ಆಕಾಂಕ್ಷಿಗಳು ಲಾಭಿ ನಡೆಸ್ತಾ ಇದ್ದಾರೆ ನೋಡಿ. ಅಂದರೆ ಆ ಕೋಟ ಈ ಕೋಟ, ನನ್ನ ಆಪ್ತರು ನಿನ್ನ ಆಪ್ತರು, ಲಿಂಗಾಯತರು, ಮುಸ್ಲಿಮರು, ಒಕ್ಕಲಿಗರು, MLCಗಳು, ಈ ರೀತಿಯಲ್ಲಿ ಆಕಾಂಕ್ಷಿಗಳು ಹೆಚ್ಚಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ದೀಪಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೀಪಾ, ಏನು ರಾಜ್ಯ ರಾಜಕೀಯದಲ್ಲಿ ಈಗ ಸಚಿವ ಸಂಪುಟ ವಿಸ್ತರಣೆ ವಿಚಾರ ಏನಿದೆ ಅದು ಸಾಕಷ್ಟು ಹೈಪ್ ಕ್ರಿಯೇಟ್ ಮಾಡ್ತಾ ಇರುವಂಥದ್ದು. ಇರುವಂತಹ 20 ಸೀಟಿಗೆ 40ಕ್ಕಿಂತ ಹೆಚ್ಚು ಜನ ಆಕಾಂಕ್ಷಿ ಇದ್ದಾರೆ. ಆ ಕೋಟ ಈ ಕೋಟ ಅಂತ ಹೇಳಿ ಲಾಭಿಯನ್ನು ನಡೆಸ್ತಾ ಇರುವಂಥದ್ದು. ವಿದೇಶದಿಂದ ಈಗ ರಾಹುಲ್ ಗಾಂಧಿ ಮರಳಿ ದೇಶಕ್ಕೆ ಬಂದಿದ್ದಾರೆ. ಹಾಗಾಗಿ ರಾಜ್ಯ ನಾಯಕರು ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಲು ನಾಳೆ ತೆರಳಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಲಕ್ಷ್ಮಿ, ಪ್ರಮುಖವಾಗಿ ರಾಜ್ಯದಲ್ಲಿ ಸಂಪುಟ ವಿಸ್ತರಣೆ ಆಗ್ಬೇಕು ಅನ್ನುವಂತಹ ಒತ್ತಡ ಜಾಸ್ತಿ ಆಗ್ತಾ ಇದೆ. ಕಾರಣ ಇರುವಂತಹ ಕೇವಲ 22 ತಿಂಗಳುಗಳು ಮಾತ್ರ. ಅಷ್ಟರೊಳಗಡೆ ಸಂಪುಟ ಇನ್ ಕೇಸ್ ಸಚಿವ ಸ್ಥಾನ ಸಿಕ್ಕರೆ ಒಂದಿಷ್ಟು ಅಭಿವೃದ್ಧಿ ಕೆಲಸಗಳು ಆಗ್ಬೇಕು ಅನ್ನುವಂತಹದ್ದು ಆಕಾಂಕ್ಷಿಗಳ ಒಂದಿಷ್ಟು ಅಭಿಪ್ರಾಯವಾಗಿದೆ. ಹೀಗಾಗಿ ಯಾವಾಗ ಆಗುತ್ತೆ ಅನ್ನುವಂತಹದ್ರ ಜೊತೆಗೆ ಸುಮಾರು ಜನ ಆಕಾಂಕ್ಷಿಗಳಿರೋದು ಈಗ ಸರ್ಕಾರದ, ಅಂದ್ರೆ ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಅವರಿಗೆ ತಲೆನೋವಾಗಿರುವಂತದ್ದು. ಹಿಂದಿನ ಸಚಿವರುಗಳು ಹಿರಿಯರು, ಅಂದ್ರೆ 4-5 ಬಾರಿ ಗೆದ್ದಂತವ್ರು, ಜೊತೆಗೆ ಹೊಸ ಶಾಸಕರುಗಳು ಕೂಡ 1-2-3 ಸಚಿವ ಸ್ಥಾನ ನಮಗ್ ಬೇಕು ಅನ್ನುವಂತಹದನ್ನ ಇಡ್ತಿದ್ದಾರೆ. ಇದರ ಮಧ್ಯೆ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಬೇರೆ ಪಕ್ಷದಿಂದ ಮಾತು ಕೊಟ್ಟು ಕರ್ಕೊಂಡು ಬಂದಂತವ್ರು ಕೂಡ ಇದೀಗ ಹಿಂಬಾಲು ಬಿದ್ದಿರುವಂತಹದ್ದು. ಇಲ್ಲಿ ಇಷ್ಟು ದಿನಗಳ ಅಂದ್ರೆ ಇವರು ಅಧಿಕಾರ ಸ್ವೀಕಾರ ಮಾಡಿದ ನಂತರದಲ್ಲಿ ಒಂದಿಷ್ಟು ದಿನಗಳ ಕಾಲ ತಳ್ಳಿದ್ದಂತಹದ್ದು ರಾಹುಲ್ ಗಾಂಧಿಯ ಹೆಸರಲ್ಲಿ. ಯಾಕಂದ್ರೆ ಅವರು ಫಾರಿನ್ ಟೂರ್ ಅಲ್ಲಿ ಇದ್ರು. ಸೊ ಹಾಗಾಗಿ ಸಹಜವಾಗಿ ರಾಹುಲ್ ಗಾಂಧಿ ಇಲ್ಲ, ಹಾಗಾಗಿ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇಲ್ಲ ಅನ್ನುವಂತಹ ಸಬೂಬನ್ನ ಹೇಳ್ಕೊಂಡು ಓಡಾಡ್ತಿದ್ರು. ಆದ್ರೆ ಇದೀಗ ರಾಹುಲ್ ಗಾಂಧಿ ವಾಪಸ್ ಆಗಿರೋದ್ರಿಂದ, ಇದರ ಜೊತೆಗೆ ಆಷಾಢ ಆರಂಭ ಆಗ್ತಿರೋದ್ರಿಂದ ಅದ್ರೊಳಗಡೆಯೇ ಮಾಡಿ ಅನ್ನುವಂತಹ ಒತ್ತಾಯ ಕೂಡ ಕೇಳಿ ಬರ್ತಿದೆ. ಆ ಪೈಕಿ ಹಲವಾರು ಕೆಟಗರಿಗಳು ಶುರುವಾಗಿದೆ. ಅದು ಕೋಟಾಡಿ ಸಮುದಾಯವಾರು ಆಗಿರ್ಬೋದು, ಜಾತಿವಾರು ಆಗಿರ್ಬೋದು, ಹಿರಿಯರು ಕಿರಿಯರು ಅಂತ ಅನ್ನುವಂತಹ
ಒಂದಿಷ್ಟು ಪಟ್ಟಿಗಳು, ಹೀಗೆ 16 ಪಟ್ಟಿಗಳು ಸೇರಿ ಸುಮಾರು 40 ಜನಕ್ಕೂ ಹೆಚ್ಚು ಜನ ಸಚಿವ ಆಕಾಂಕ್ಷಿಗಳಿರುವಂತದ್ದು. ಹೀಗಾಗಿ ಡಿ.ಕೆ. ಶಿವಕುಮಾರ್ ಈ ಸಂಪುಟ ವಿಸ್ತರಣೆಯನ್ನ ಮಾಡ್ಲೇಬೇಕು. ಒಂದು ಅವರು ದೆಹಲಿಗೆ ಹೋಗ್ತಾರೆ ಅನ್ನುವಂತಹದ್ದಿದೆ, ಅಥವಾ ರಾಹುಲ್ ಗಾಂಧಿ ಅಲ್ಲಿಂದನೇ ಪಟ್ಟಿಯನ್ನ ಇಲ್ಲಿಗೆ ಸೂಚನೆ ಕೊಟ್ಟು ಕಳಿಸಬಹುದು ಅನ್ನುವಂತಹದ್ದು ಕೂಡ ಇವತ್ತಿನ ಹೊಸ ಚರ್ಚೆ. ಹಾಗಾಗಿ ಕಾದ್ ನೋಡ್ಬೇಕಾಗುತ್ತೆ ಯಾವಾಗ ಈ ಪಟ್ಟಿ ರಿಲೀಸ್ ಆಗುವಂತಹದ್ದು. ಧನ್ಯವಾದ ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.